ಅದನ್ನು ಏಜೆನ್ಸಿ ಮೇಲೆ ಆಗಲ್ಲ. ರೈಟ್, ಬಿಜೆಪಿ ಅಭ್ಯರ್ಥಿ ಪರಮೇಶ್ ವರ್ಮಾಗೆ ಭಾರಿ ಮುನ್ನಡೆ ಸಿಗ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ ಈಗ ಚುನಾವಣೆಯ ಮೊದಲ ಚುನಾವಣಾ ಸೋಲವನ್ನ ಈಗ ಗಮನಿಸ್ತಾ ಇದ್ದಾರಾ ನೋಡ್ಬೇಕಾಗತ್ತೆ. 10ನೇ ಸುತ್ತಿನಲ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ಗೆ ಭಾರಿ ಹಿನ್ನಡೆ ಆಗಿದೆ. 1874 ಮತಗಳಿಂದ ಅರವಿಂದ್ ಕೇಜ್ರಿವಾಲ್ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ನವದೆಹಲಿಯ ಕ್ಷೇತ್ರದಲ್ಲಿ ಕೇಜ್ರಿವಾಲ್ಗೆ ಸತತ ಹಿನ್ನಡೆ ಆಗಿರುವಂಥದ್ದು. ಈಗ ಬಿಜೆಪಿಯ ಪರಮೇಶ್ ವರ್ಮಾ ಈಗ ಆಮ್ ಆದ್ಮಿ ಪಕ್ಷದ ವರಿಷ್ಠ ನಾಯಕ ಕೇಜ್ರಿವಾಲ್ ವಿರುದ್ಧ ಸೋಲನ್ನ ಇನ್ಫ್ಯಾಕ್ಟ್ ಅವರನ್ನು ಸೋಲಿಸ್ತಾರ ನೋಡ್ಬೇಕಾಗುತ್ತೆ. 10ನೇ ಸುತ್ತಿನಲ್ಲೂ ಕೂಡ ಕೇಜ್ರಿವಾಲ್ಗೆ ಭಾರಿ ಹಿನ್ನಡೆ ಆಗಿರುವಂಥ ಮಾಹಿತಿ ಬರ್ತಾ ಇದೆ. 1874 ಮತಗಳಿಂದ ಕೇಜ್ರಿವಾಲ್ಗೆ ಹಿನ್ನಡೆ ಆಗಿದೆ. ಈಗ ಮುಂದಿನ ಸುತ್ತಲೂ ಕೂಡ ಇದೇ ರೀತಿ ಅಂತರ ಕಾಯ್ದುಕೊಂಡ್ರೆ ಆಗ ಇನ್ನಷ್ಟು ಅಂತರ ಸಹಜವಾಗಿ ಹೆಚ್ಚಾಗುತ್ತೆ. ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಬಿಜೆಪಿಯ ಅಭ್ಯರ್ಥಿ ಪರಮೇಶ್ ವರ್ಮಾಗೆ ಈಗ ಭಾರಿ ಮುನ್ನಡೆ ದಕ್ತಾ ಇರುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕಳೆದ 9 ಸುತ್ತಿನಿಂದಲೂ ಕೂಡ ಪರಮೇಶ್ ವರ್ಮಾ ಮುನ್ನಡೆಯನ್ನು ಕಾಯ್ಕೊಂಡು ಬರ್ತಾ ಇದ್ರು. ಇನ್ನಷ್ಟು ಸುತ್ತಿದೆ, ಬಹುಶಃ ಇನ್ನು 8ರಿಂದ 10 ಸುತ್ತಿರುವಂಥ ನಿರೀಕ್ಷೆ ಇದೆ. ಹೀಗಾಗಿ ಶುಕರ್ ಬಸ್ತಿ ಕ್ಷೇತ್ರದಲ್ಲಿ ಸತ್ಯೇಂದ್ರ ಜೈನ್ ಅವರ ಮಾಹಿತಿ ಕೂಡ ಬರ್ತಾ ಇದೆ. 9ನೇ ಸುತ್ತಿನಲ್ಲೂ ಕೂಡ ಆಮ್ ಆದ್ಮಿ ಪಕ್ಷದ ಸಚಿವ ಸತ್ಯೇಂದ್ರ ಜೈನ್ಗೆ ಹಿನ್ನಡೆ ಆಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಶುಕರ್ ಬಸ್ತಿ ಕ್ಷೇತ್ರದಲ್ಲಿ ಸತ್ಯೇಂದ್ರ ಜೈನ್ಗೆ ಭಾರಿ ಹಿನ್ನಡೆ ಆಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು 9ನೇ ಸುತ್ತಿನ ಮತ ಎಣಿಕೆಯಲ್ಲೂ ಕೂಡ ಸತ್ಯೇಂದ್ರಗೆ ಹಿನ್ನಡೆ ಆಗಿರುವಂಥದ್ದು. ಇನ್ನು ರಾಜಕೀಯ ನೋಡೋದಾದ್ರೆ ಪ್ರಮುಖವಾಗಿ ಆಮ್ ಆದ್ಮಿ ಪಕ್ಷದ ಸಚಿವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಆಮ್ ಆದ್ಮಿ ಪಕ್ಷದ ವರಿಷ್ಠ ನಾಯಕ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಅದೇ ರೀತಿ ಅತಿಶಿ ಸಿಟ್ಟಿಂಗ್ ಮುಖ್ಯಮಂತ್ರಿ ಅವರು ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಈಗ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಘಟಾನುಘಟಿ ನಾಯಕರೀಗ ಭಾರಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಅದೇ ರೀತಿ ಕಾಂಗ್ರೆಸ್ನ ಅಲ್ಕಾ ಲಾಂಬಾ ಅವರು ಕೂಡ ಆಮ್ ಆದ್ಮಿ ಪಕ್ಷದಲ್ಲಿದ್ದವರು, ಆನಂತರ ಕಾಂಗ್ರೆಸ್ಗೆ ಜಾಯ್ನ್ ಆಗ್ತಾರೆ. ಅವರು ಈಗ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಸತೀಶ್ ಉಪಾಧ್ಯಾಯ ಮುನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಬಿಜೆಪಿ ಬಹುತೇಕ ಕ್ಷೇತ್ರಗಳಲ್ಲಿ ಈಗ 46 ಕ್ಷೇತ್ರಗಳಲ್ಲಿ ಗೆಲುವಿನ ನಗೆ ಬೀರುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಬಿಜೆಪಿ ಕಚೇರಿಯ ಮುಂಭಾಗದಲ್ಲಿ ನಮ್ಗೆ ಕಂಡು ಬರ್ತಾ ಇರುವಂಥ ದೃಶ್ಯ. ಅಫ್ಕೋರ್ಸ್ ಈಗ ಆಮ್ ಆದ್ಮಿ ಪಕ್ಷದ ನಾಯಕರಿಗೆ ಕೇಳಬೇಕು ಸರ್, ಈ ಒಂದು ಚುನಾವಣೆಯಲ್ಲಿ ರವಿ ಅವರು ಮಾತಾಡ್ತಾ ಹೇಳಿದ್ರು ಅಂದರೆ CBI EDನ ಕೇವಲ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಚುನಾವಣೆ ಗೆಲ್ಲೋದಕ್ಕಾಗಲ್ಲ ಅಂತ. ತಾವು ಯಾವ ರೀತಿ ನೋಡ್ತೀರಿ ಸರ್ ಇದು? ಸರ್, ಈಗ ನಾವು ಎಲೆಕ್ಷನ್ನಲ್ಲಿ ಏನು ಇವಾಗ ನಮ್ಮ ಒಂದು ತೀರ್ಪು ಬಂದಿದೆ, ತೀರ್ಪಿಗೆ ಸಂಪೂರ್ಣವಾಗಿ ನಾವು ತಲೆಬಾಗ್ತೀವಿ. ನಮ್ಮಲ್ಲಿ ಏನೇನು ತಪ್ಪುಗಳಾಗಿದೆಯೋ ಆತ್ಮವಿಮರ್ಶೆನೂ ಸಹ ಮಾಡ್ಕೊತೀವಿ. ಇದೇ ಸಂದರ್ಭದಲ್ಲಿ ವಿರೋಧ ಪಕ್ಷದವ್ರು ನಮ್ಮ ಮೇಲೆ ಹೇಳ್ತಾ ಇದ್ದಾರಲ್ಲ, ಇವರು ಪರಮ ಭ್ರಷ್ಟಾಚಾರಿಗಳು ಅಂತ ಹೇಳ್ತಾ ಇದ್ದಾರಲ್ಲ, ಇದು ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂಗಾಗಿದೆ. ಸಂಪೂರ್ಣವಾಗಿ ಎಲ್ಲ